ಟಿವಿ 18 ವೀಕ್ಷಕರಿಗೆ ಶುಭಾಶಯಗಳು. ಈ ಸಚ್ಚಿಂತನ ವಿಚಾರವಾಗಿ ಅಲ್ಲಮಪ್ರಭುಗಳು ತಮ್ಮ ಅನುಭವದ ಕೆಲವು ವಚನಗಳನ್ನು ಅವರು ಹೇಳ್ತಾರೆ. ಒಂದು ವಚನದಲ್ಲಿ ಅಂತರಂಗದ ಸಾಧನೆಯನ್ನು ಮಾಡಬೇಕಾದ್ರೆ ಮನುಷ್ಯ ಹೇಗೆ ತಯಾರಾಗಬೇಕು ಎನ್ನುವಂತಹ ವಿಚಾರವಾಗಿ ಬಹಳ ಅದ್ಭುತವಾದಂತಹ ಒಂದು ವಚನವನ್ನು ಹೇಳ್ತಾರೆ. ಬಹುತೇಕ ಸ್ವಲ್ಪ ಇದು ಬೆಳಗಿನ ವಚನ, ಆದರೂ ಕೂಡ ಸ್ವಲ್ಪ ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕೆಂದರೆ ಅವರ ವಚನಗಳು ಸ್ವಲ್ಪ ಕಬ್ಬಿಣದ ಕಡಲೆ ಇದ್ದ ಹಾಗೆಯೇ ಸಾವಧಾನ ಚಿತ್ತದಿಂದ ನಾವು ಅದನ್ನು ಆಲಿಸಿದರೆ ನಮಗೆ ಅದರ ಪರಿಪೂರ್ಣವಾದಂತಹ ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ. ಆ ಅಲ್ಲಮಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಬೆಗೆದು ಕಳೆದನಯ್ಯ ಸಂಸಾರವೆಂಬ ಹೆಂಟೆಯ ಅಗೆದು ಕಿತ್ತೆನಯ್ಯ ಮಮಕಾರವೆಂಬ ಗರಿಕೆಯ ಎನ್ನುವಂತಹ ವಚನವನ್ನು ಹೇಳ್ತಾ, ಅಖಂಡ ಮಂಡಲವೆಂಬುವ ಬಾವಿ ಪವನವೇ ರಾಠಾಳ ಸುಷುಮ್ನ ನಾಡಿಯೋಳು ಉದಕವಾ ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣವೆಂಬ ಬೇಲಿಯನ್ನು ಇಟ್ಟು ಆವಾಗಲೂ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ತನ್ನುವ ತೋಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳೆದನಯ್ಯ ಮಮಕಾರವೆಂಬ ಗರಿಕೆಯ ಹೆಕ್ಕೆ ಒಡೆದನಯ್ಯ ಸಂಸಾರವೆಂಬ ಹೆಂಟೆಯ ಎನ್ನುವಂತಹ ಈ ವಚನದಲ್ಲಿ ನಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ಅಗೆದು ಕಳೆದನಯ್ಯ ಸಂಸಾರವೆಂಬ ಹೆಂಟೆಯ ಅಂತ ಹೇಳಿದ್ರೆ, ಸಂಸಾರ ಎನ್ನುವಂತಹದ್ದು ಈ ಜೀವನದಲ್ಲಿ ಹಾಸುಹೊಕ್ಕಾಗಿ ಬೇರೂರಿ ಬಿಟ್ಟಿದೆ. ಯಾಕೆಂದರೆ ಈ ಮನುಷ್ಯ ಜನ್ಮಕ್ಕೆ ಬರೋದೇ ಸಂಸಾರದಿಂದ. ಆದರೂ ಕೂಡ ಸಂಸಾರದಿಂದ ಬಂದಿರ್ತದೆ ಈ ದೇಹ. ಸಂಸಾರದಲ್ಲಿಯೇ ಇದ್ದು ಸಂಸಾರದಲ್ಲಿಯೇ ನೀರವಾಗುವಂತಹದ್ದು ಎಲ್ಲ ಜೀವಿಗಳಿದ್ದ ಹಾಗೇ ಆಗುತ್ತೆ. ಆದರೆ ನಿಜವಾಗಲೂ ಕೂಡ ಅಂತರಂಗದ ಸಾಧನೆಯನ್ನು ಮಾಡಬೇಕು ಅನ್ನೋದಾದರೆ, ಈ ಜೀವ ಯಾತಕ್ಕೋಸ್ಕರವಾಗಿ ಹುಟ್ಟಿ ಬಂದಿದೆ, ಹುಟ್ಟಿ ಬಂದಂತಹ ಜೀವ ಮತ್ತೆ ಇದು ಸಾರ್ಥಕವಾಗಬೇಕು ಅನ್ನೋದಾದರೆ ಈ ಸಂಸಾರಕ್ಕೆ ಬಂಧನದಿಂದ ಅವನು ಬಿಡುಗಡೆಯಾಗಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಸಂಸಾರಕ್ಕೆ ಬಂಧನ ಅಂದರೆ ಯಾವುದು, ಯಾವುದನ್ನು ಸಂಸಾರ ಅಂತ ಹೇಳ್ತಾರೆ ಎನ್ನುವಂತಹ ವಿಚಾರಕ್ಕೆ ಹೋದಾಗ ಒಂದು ಕಡೆಗೆ ಒಬ್ಬ ಶರಣರು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ನಾನು ನನ್ನ ಒಡ ಹುಟ್ಟಿದವಳು ಅಂದರೆ ಅಕ್ಕ ಅಥವಾ ತಂಗಿ ಇರಬಹುದು. ಅಕ್ಕನ ಕೊಟ್ಟರೆ ಭಾವನಾದ, ತಂಗಿಯ ಕೊಟ್ಟರೆ ಬಾಮೈದನಾದ. ಸಂಸಾರದ ಒಂದು ಒಳಗುಟ್ಟನ್ನು ಹೇಳ್ತಾನೆ. ಅಕ್ಕನ ಕೊಟ್ಟರೆ ಭಾವನಾದ, ತಂಗಿಯ ಕೊಟ್ಟರೆ ಬಾಮೈದನಾದ. ಅಕ್ಕನ ಮಗನಿಗೆ ಮಗಳ ಕೊಟ್ಟರೆ ಅಳಿಯನಾದ. ಅದೇ ತಂಗಿಯ ಮಗಳನ್ನ ಮಗನಿಗೆ ತಗೊಂಡ್ರೆ ಸೊಸೆಯಾದಳು. ಆದರೆ ನಾನು ನನ್ನ ಒಡ ಹುಟ್ಟಿದ ಅಕ್ಕ ತಂಗಿ ನಾವೆಲ್ಲರೂ ಒಂದು ತಾಯಿಯ ಒಂದು ತಾಯಿಯ ಗರ್ಭದಿಂದ ಜನನವಾದಂತಹವರು. ಇದೇನಾಯಿತು, ನಾನು ಅಕ್ಕ ತಂಗಿ ಭಾವ ಮೈದ ಸೊಸೆ ಅಳಿಯ ಈ ರೀತಿಯಾದಂತಹ ಸಂಸಾರ ಬೆಳೀತಾ ಹೋಯಿತು. ಆದರೆ ಸಂಸಾರ ಬೆಳೀತಾ ಹೋಯಿತು. ಹೀಗೆ ಮುಂದೆ ಮತ್ತೆ ಇದು ಕಂಟಿನ್ಯೂ ಆಯಿತು. ಇನ್ನು ಅತ್ತೆ ಸೊಸೆ ಮಾವ ಭಾವ ಇಂಥವೆಲ್ಲ ರೀತಿಯಾದಂತಹ ಇದಕ್ಕೆ ಬೇಕಾದಷ್ಟು ಬಂಧನಗಳು ಒಳಗಾಗ್ತದೆ. ಆದರೆ ಇದು ಪುನರಪಿ ಜನನಂ ಪುನರಪಿ ಮರಣಂ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ ಶರಣರು ಅದೇ ಮಾತನ್ನು ಹೇಳ್ತಾರೆ, ಎನ್ನ ಒಡ ಹುಟ್ಟಿದ ಒಳಗೆ ನೀಗಂಡನಾಗಿ ಭಾವನಾದ ಪರಿಯ ಕಂಡು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದರೆ ಎನ್ನ ಒಡ ಹುಟ್ಟಿದ ಒಳಗೆ ಗಂಡನಾಗಿ ಅಂದರೆ ಈ ಯಾವ ಅರ್ಥ ಹೇಳ್ತದೆ ಅಂತ ಹೇಳಿದ್ರೆ, ಹುಟ್ಟುವಾಗ ದೇಹ ಮತ್ತು ಜೀವ ಎರಡೂ ಒಟ್ಟಿಗೆ ಹುಟ್ಟುತ್ತೆ.
ದೇಹ ಮತ್ತು ಜೀವ ಎರಡೂ ಒಟ್ಟಿಗೆ ಹುಟ್ಟುತ್ತೆ. ಆ ಹುಟ್ಟಿದಂತಹ ಈ ಜೀವ ಏನಾಗ್ತಿದೆ ಅಂತ ಹೇಳಿದ್ರೆ ಗುರುವಿನ ಅನುಗ್ರಹದಿಂದ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಸ್ವರೂಪವಾದಂತಹ ಈ ಜೀವಾತ್ಮ ಗುರುವಿನ ಅನುಗ್ರಹದಿಂದ ಲಿಂಗವಾಗಿ ಮಂತ್ರದ ಸಹಾಯದಿಂದ ಲಿಂಗವಾಗಿ ಕರಸ್ಥಲಕ್ಕೆ ಬಂದು ಜೊತೆ ಆಗ್ತಾನೆ. ಆ ಲಿಂಗದ ಅನುಸಂಧಾನವನ್ನು ಮಾಡ್ತಾ ಮಾಡ್ತಾ ಈ ದೇಹ ಲಿಂಗದ ಅನುಸಂಧಾನವನ್ನು ಮಾಡ್ತಾ 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 ಈ ಪ್ರಾಣ ಮತ್ತು ಈ ಲಿಂಗ ಇದು ಭಿನ್ನವಾದಂತಹ ನಿಲುವಲ್ಲ. ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಂತಹ ಪ್ರಾಣ ಇದು ಏನಾಗ್ತಿದೆ ಅಂತ ಹೇಳಿದ್ರೆ ಲಿಂಗವಾಗಿ ಈ ದೇಹಕ್ಕೆ ಸತಿಯಾಗುತ್ತೆ, ಈ ದೇಹಕ್ಕೆ ಪತಿಯಾಗುತ್ತೆ ಎನ್ನುವಂತಹದ್ದನ್ನು ಶರಣರನ್ನು ಹೇಳ್ತಾರೆ. ಶರಣ ಸತಿ ಲಿಂಗಪತಿ ಭಾವದಲ್ಲಿ ಈ ದೇಹವೇ ಹೆಂಡತಿ, ತನ್ನ ಒಳಗೆ ಅಂತರಾತ್ಮಕವಾದಂತಹ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಸ್ವರೂಪವಾದಂತಹ ಆತ್ಮಲಿಂಗ ಸ್ವರೂಪನಾಗಿ ಈ ದೇಹಕ್ಕೆ ಏನಾಗ್ತಾನೆ ಅಂತ ಹೇಳಿದರೆ ಗಂಡನಾಗ್ತಾನೆ ಎನ್ನುವಂತಹ ಮಾತನ್ನು. ಹಾಗಾಗಿ ಇಲ್ಲಿ ಈ ಸಂಸಾರದಿಂದ ಅವನು ಹೊರಗೆ ಬರಬೇಕು ಅಂತ ಹೇಳಬೇಕು ಅನ್ನೋದಾದರೆ ಅದಕ್ಕೆ ಹೇಳ್ತಾರೆ ಸಂಸಾರವೆಂಬ ಹೆಂಟೆಯನ್ನು ಒಡೆದು. ಆಮೇಲೆ ಸಂಸಾರವನ್ನು ಕಟ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ಮಮಕಾರ ಅಂತ ಬೆನ್ನತ್ಬಿಡುತ್ತದೆ. ಈ ಮಮಕಾರ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ನಮ್ಮಿಂದ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಮ್ಮನ್ನು ಸುತ್ತ ಹಾಕ್ಕೊಂಡು ಆಳವಾದಂತಹ ಸ್ಥಿತಿಯನ್ನು ಹೊಂದಿ ಬೇರೂರಿ ಇಡೀ ನಮ್ಮ ಬದುಕನ್ನು ಮಮಕಾರ ಏನು ಮಾಡ್ತಿದೆ ಅಂದರೆ ಪರಮಾತ್ಮನ ಕಡೆಗೆ ಇರ್ತಕ್ಕಂಥ ಆ ಭಾವನೆಯನ್ನು ದೂರ ಮಾಡಿ ಬರೀ ಕೇವಲ ಏನು ಮಾಡ್ತಿದೆ ಈ ಸಂಸಾರದ ಸೊಡರಿನಲ್ಲೇ ಇರುವಂತಹ ಕೆಲಸವನ್ನು ಮಾಡುತ್ತೆ. ಅದರಿಂದ ದೂರ ಆಗಬೇಕಲ್ಲ. ಹಾಗಾಗಿ ಆ ದೂರ ಆಗಬೇಕಾದ್ರೆ ಮಮಕಾರವೆಂಬ ಗರಿಕೆಯನ್ನು ಕಿತ್ತು. ನೋಡಿ, ಗರಿಕೆ ಕೀಳಬೇಕಾದ್ರೆ ಸುಲಭ ಅಲ್ಲ. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಈ ಗರಿಕೆ ಇರೋ ಹೊಲದಲ್ಲಿ ನಟ್ಟು ಕಡಿಯೋರು. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಇವುಗಳು ಕೂಡ ಅದು ಅರಿವಿದೆ ನಂಗೆ ಕಾಣುತ್ತೆ. ಈಗೇನು ದೊಡ್ಡ ದೊಡ್ಡ ಇಂಜಿನ್ಗಳು ಬಂದವು, ಮಿಷನರಿಗಳು ಬಂದವು, ಬುಲ್ಡೋಜರ್ಗಳು ಬಂದವು. ಇದರ ಮೂಲಕವಾಗಿ ಹೊಲವನ್ನು ಉತ್ತು ಹದವನ್ನು ಮಾಡುವಂತಹ ಅವಕಾಶ ಇತ್ತು. ಹಿಂದೆ ಆ ಥರ ಇರಲಿಲ್ಲವೇ ಅಷ್ಟೇ. ಉದ್ದಾಗಿರುವಂತಹ ಒಂದು ಗುದ್ದಲಿಯನ್ನು ತೆಗೆದುಕೊಂಡು ಹೋಗಿ ಆ ಗುದ್ದಲಿಯ ಮೂಲಕವಾಗಿ ಈ ಒಳ್ಳೆಯ ಮೂಡುಗಾಳಿಯ ಸಮಯದಲ್ಲಿ ಎಲ್ಲೆಲ್ಲಿ ಗರಿಕೆ ಇರ್ತದೆ ಅಲ್ಲಿ ಕಡಿಮೆ ಅಂದರೂ ಕೂಡ 2 ಅಡಿ 2.5 ಅಡಿ ಆಳದಲ್ಲಿ ಅವನು ಅದನ್ನು ಬಗದು ಆಮೇಲೆ ಗೊರಕೆ ಬೇರೆ ಏನಾದ್ರು ಕೊನೆಗೆ ಸಿಕ್ಕರೆ ಒಂದು ಕಂಠ ಅಂತ ಇರ್ತಿತ್ತು ನಿಮ್ಮಲ್ಲಿ. ಈ ಕಂಠ ಅಂದರೆ ಕೊಬ್ಬರಿ ತೆಗೆದಂತಹ ಕಂಠ. ಆ ಕಂಠವನ್ನು ಗರಿಕೆಯ ಬಾಯಿಗೆ ಇಡ್ತಿದ್ರು. ಆಮೇಲೆ ಗರಿಕೆ ಚಿಗುರುವಂತಹ ಬಾಯಿಗೆ ಇಡ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಅದು ಮತ್ತೆ ಮೇಲೆ ಬರಲಿಕ್ಕೆ ಆಗಬಾರ್ದು, ಅದಕ್ಕೆ ಕಂಠದಲ್ಲೇ ಸುತ್ತರ್ಕೊಂಡು ಅಲ್ಲೇ ಸಾಯಬೇಕು ಅಂತ. ಅದರ ವಿಶೇಷವಾದಂತಹ ಒಂದು ಪ್ರಯತ್ನ ಗರಿಕೆಯನ್ನು ನಾಶ ಮಾಡೋದು ಹೊಲದಲ್ಲಿ. ಹಾಗೆ ಇಲ್ಲಿ ಮಮಕಾರವೆಂಬ ಗರಿಕೆಯನ್ನು ಕಿತ್ತು. ಆಮೇಲೆ ಆ ಗುರುವಿನ ಬ್ರಹ್ಮಬೀಜವ ಬಿತ್ತಿ. ಆ ಬ್ರಹ್ಮಬೀಜ ಅಂತಂದರೆ ಯಾವುದಕ್ಕೆ ಬ್ರಹ್ಮಬೀಜ ಅಂತ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಿ ಈ ನಮ್ಮ ದೇಹ ಏನಾಗಿದೆ ಅಂತ ಹೇಳಿದ್ರೆ ಜನನವನ್ನು ತಾಳಿಬಿಟ್ಟಿದೆ. ಈ ಜನ್ಮ ಈ ಜೀವ ಅನಾದಿ ಕಾಲದ್ದು. ಅನಾದಿ ಕಾಲವಾದಂತಹ ಈ ಜೀವವನ್ನು ಯಾವುದರ ಮೂಲಕವಾಗಿ ಸಂಸ್ಕರಿಸಬೇಕು ಎನ್ನುವಂತಹದ್ದಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ಏನು ಓಂಕಾರ ಎನ್ನುವಂತಹ ಶಬ್ದ, ಆದಿಶಬ್ದ, ಉಗಮದ ಶಬ್ದ, ಎಲ್ಲ ವೇದಾಂತಗಳಿಗೆ ಮೂಲವಾದಂತಹ ಶಬ್ದ, ಬ್ರಹ್ಮಾಂಡ ಉಗಮಕ್ಕೆ ಸಹಕಾರವಾದಂತಹ ಶಬ್ದ. ಅಂತಹ ಓಂಕಾರವಾದಂತಹ ಶಬ್ದವೇ ಬ್ರಹ್ಮಬೀಜ. ಆ ಬ್ರಹ್ಮಬೀಜವನ್ನು ಗುರುವಿನ ಮೂಲಕವಾಗಿ ಉಪದೇಶವನ್ನು ಪಡೆದಾದ ಮೇಲೆ ಆಮೇಲೆ ಹೇಳ್ತಾರೆ ನೋಡಿ, ಅಖಂಡ ಮಂಡಲವೆಂಬುವ ಬಾವಿ. ಈ ದೇಹ ಅಖಂಡವಾಗಿ ಇದೆ. ಮಂಡಲ ಅಂತ ಹೇಳಿದ್ರೆ ಹಂತ ಹಂತವಾಗಿ ಇದೆ ಅಂತ ಅರ್ಥ. ಆ ಹಂತ ಹಂತವಾಗಿದೆ ಅಂದರೆ ಹೇಗೆ ಹಂತ ಹಂತವಾಗಿದೆ ಎನ್ನುವಂತಹದ್ದಕ್ಕೆ ನಾವು ಯೋಚನೆಯನ್ನು ಮಾಡಿದಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಗ್ನ, ಸಹಸ್ರಾರ ಮತ್ತು ಶಿಖೆ ಮತ್ತು ಪಶ್ಚಿಮ, ಇನ್ನೂ ಒಂದು ಚಕ್ರ ಹೇಳ್ತಾರೆ ಅಣುಚಕ್ರ ಅಂತೇಳಿ, ಒಟ್ಟು 10 ಚಕ್ರಗಳನ್ನು ಹೇಳ್ತಾರೆ. ಇಲ್ಲಿ ಅಖಂಡ ಮಂಡಲವೆಂಬುವ ಬಾವಿ. ಆ ಬಾವಿ ಒಳಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಖಂಡ ಮಂಡಲವೆಂಬುವ ಬಾವಿ ಪವನಮೇರಾಠಾಳ. ಪವನ ಅಂದರೆ ಏನು? ಗಾಳಿ. ಗಾಳಿ ದೇಹದ ಒಳಗೆ ಇರುವಂತಹ ಆ ಬ್ರಹ್ಮಬೀಜದ ಬ್ರಹ್ಮ ಮೂಲ ಸ್ವರೂಪವಾದಂತಹ
ಆ ಮೂಲ ಸ್ವರೂಪವಾದಂತಹ ಈ ಜೀವಾತ್ಮನನ್ನು ಮಂತ್ರದ ಸಹಾಯದಿಂದ ಊರ್ಧ್ವ ಮೂಲಕವಾಗಿ ತೆಗೆದುಕೊಂಡು ಹೋಗುವುದು ಎನ್ನುವಂತಹ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಅಂದರೆ ಬ್ರಹ್ಮ ಬೀಜದ ಸಹಾಯದೊಂದಿಗೆ, ಅಂದರೆ ಮಹಾ ಓಂಕಾರದೊಂದಿಗೆ ದೇಹದ ಒಳಗೆ ಇರುವಂತಹ ಈ ಜೀವಾತ್ಮನನ್ನು ಸಂಯೋಜನೆಗೊಳಿಸಿ ಅದನ್ನು ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗುವುದು. ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗೋದು ಅಂತ ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಅದನ್ನು ಪವನಮೇ ರಾಠಾಳ, ನಾವೆಲ್ಲ ಪ್ರಾಣಾಯಾಮ ಮಾಡ್ತೀವಿ. ಆ ಪ್ರಾಣಾಯಾಮ ಮಾಡಿದಾಗ ಈಡ ಪಿಂಗಳ ನಾಡಿಯಲ್ಲಿ ನಮ್ಮ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಅದನ್ನು ನಾವು ತಗೊಳ್ಳೋದು ಮತ್ತು ಆರೋಹಣ ಅವರೋಹಣ ಕ್ರಮದಲ್ಲಿ ಮಾಡ್ತೀವಿ. ಈ ಆರೋಹಣ ಅವರೋಹಣ ಕ್ರಮದಲ್ಲಿ ಸಾಮಾನ್ಯವಾಗಿ ಈ ಪ್ರಾಣಾಯಾಮ ಮಾಡೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಗಾಯತ್ರಿ ಮಂತ್ರವನ್ನು ಪೂರಕ, ಕುಂಭಕ, ರೇಚಕ ಎನ್ನುವಂತಹ ಅರ್ಥದಲ್ಲಿ ಅದನ್ನು ಬಳಕೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಮಹಾಮಂತ್ರವನ್ನು ಯಾವುದರೊಂದಿಗೆ ಸೇರಿಸಿ? ಜೀವಾತ್ಮನೊಂದಿಗೆ ಬೆರೆಸಿ, ಆ ಜೀವಾತ್ಮನೊಂದಿಗೆ ಮಹಾಮಂತ್ರವನ್ನು ಬೆರೆಸಿ ಅದನ್ನು ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಗಾಳಿ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾರೆ ಮಹಾಮಂತ್ರವನ್ನು ಬೆರೆಸಿದಾಗ ಏನಾಗ್ತದೆ ಅಂತ ಹೇಳೋದಕ್ಕೆ ಸರ್ಪಭೂಷಣ ಶ್ರೀಗಳು ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತಾರೆ. ಮರೆವೇ ಇಂದೆಡನಾಗಿ ಚರಿಸುವ ಹಂಸನ ತಿರುಗಿಸಲು ಎರಡು ಒಂದು ಓಂಕಾರ. ಮರೆವೆಯಿಂದ ಎಡನಾಗಿ ಚರಿಸುವ ಹಂಸ. ಯಾಕೆಂದರೆ ನಾನು ಎಲ್ಲಿಂದ ಬಂದಿದ್ದೇನೆ, ಏನು ಸಾಧನೆ ಮಾಡಬೇಕಾಗಿತ್ತು, ಇದರ ಮರಿವನ್ನು ಹೊಂದಿ ದೇಹದೊಳಗಿರುವಂತಹ ಜೀವಾತ್ಮ ಏನಾಗ್ತದಾನೆ ಅಂತ ಹೇಳಿದ್ರೆ ಹಂಸ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಹಂ ಸಹ ಪದಚ್ಛೇದವನ್ನು ಮಾಡಿದರೆ, ಹಂ ಅಂದರೆ ನಾನು, ಸಹ ಅಂದರೆ ಅವನು. ಅವನ ಸ್ವರೂಪವಾದಂತಹ ಆ ತೇಜಸ್ಸು ಏನಾಗಿದೆ ಅಂದರೆ ನನಗೆ ಜೀವಾತ್ಮನಾಗಿ ಇದೆ. ಅವನ ಸ್ವರೂಪವಾದಂತಹ ತೇಜಸ್ಸೇ ನನ್ನ ದೇಹದಲ್ಲಿ ಜೀವವಾಗಿ ಇರೋದು. ಹಾಗಾಗಿ ಆ ಜೀವ ಯಾವುದಪ್ಪ ಅಂತ ಹೇಳಿದ್ರೆ ಪರಮಾತ್ಮನ ಅಂಶ ಎನ್ನುವಂತಹ ಅರ್ಥದಲ್ಲಿ ಹಂಸಃ ಎನ್ನುವಂತಹ ಪದವನ್ನು ಅಲ್ಲಿ ಬಳಕೆ ಮಾಡ್ತಾರೆ. ಈ ಹಂಸ ಈ ಜೀವಾತ್ಮನ ಸ್ವರೂಪವಾದಂತಹ ಮುಂದಿನ ಜೀವಕ್ಕೆ ಕಾರಣವಾಗುವಂತಹ ಈ ಜೀವಾತ್ಮ ಇವನೇನಾಗ್ತಾರೆ, ಮರವೆಯಿಂದ ಎಡನಾಗಿ ತಿರುಗಿಸುವ ಹಂಸನ ಎಡನಾಗಿ ತೆರೆಸ್ತಾ ಇದ್ದಾನೆ. ಬರೀ ಭೋಗ ಜೀವನದಲ್ಲಿಯೇ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಆದರೆ ಬರೀ ಭೋಗ ಜೀವನವನ್ನೇ ಮಾಡೋದಾದರೆ ಮುಂದೆ ಅವನ ಅಂತರಂಗದ ಸಾಧನೆ ಮಾಡೋದು ಹೇಗೆ? ಹಾಗಾಗಿ ಇಲ್ಲಿ ಮರವೆಯಿಂದ ಎಡನಾಗಿ ಚರಿಸುವ ಹಂಸನ ತಿರುಗಿಸಲು ಯಾವುದರ ಸಹಾಯದಿಂದ ತಿರುಗಲಿಕ್ಕೆ ಸಾಧ್ಯ? ತಿರುಗಿಸಲು ಎರಡು ಒಂದು ಓಂಕಾರ ಅಂತ ಹೇಳ್ತಾರೆ. ಎರಡು ಒಂದು ಓಂಕಾರ ಅಂದರೆ, ಎರಡು ಅಂದರೆ ಯಾವುದು? ಈಡ ಪಿಂಗಳ, ಒಂದು ಅಂದರೆ ಸುಷುಮ್ನ. ಆ ಎರಡು ಮತ್ತು ಒಂದು, ಆ ಎರಡರಲ್ಲಿರುವಂತಹ ಆರೋಹಣ ಅವರೋಹಣ ಸ್ಥಿತಿಯಲ್ಲಿ ಇರುವಂತಹ ಈ ಧಾತುವನ್ನು ಏನು ಮಾಡಬೇಕು? ಓಂಕಾರದ ಮೂಲಕವಾಗಿ ಊರ್ಧ್ವ ಸುಷುಮ್ನ ನಾಡಿಯಲ್ಲಿ ಸೇರಿಸಿದಡೆ ಆಗ ಮೂಲಾಧಾರದಿಂದ ಅದು ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಅದು ಸುಮ್ಮನೆ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪವನಮೇ ರಾಠಾಳ ಆರೋಹಣ ಅವರೋಹಣ ಕ್ರಮದಲ್ಲಿ ಈ ಮಹಾಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು ಎನ್ನುವಂತಹ ನಿಯಮಗಳಿದೆ. ಹಾಗಾಗಿ ಅಂತಹ ನಿಯಮವನ್ನು ತನ್ನ ಅಂತರಂಗದಲ್ಲಿ ಅಳವಡಿಸಿಕೊಂಡು ನಿತ್ಯವೂ ಕೂಡ ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಸವಗಳ ಇವರು ಹಸಗಿಡಿಸಿಹರೆಂದು ಪವನಮೇ ರಾಠಾಳ ಸುಷುಮ್ನ ನಾಡಿಗಳು ಉದಕವಾ ತಿದ್ದಿ. ಇಲ್ಲಿ ಸುಷುಮ್ನ ನಾಡಿಯಲ್ಲಿ ಅದನ್ನು ಸೇರಿಸಿ, ತಿದ್ದಿ ಅನ್ನೋ ಅರ್ಥ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ತಪ್ಪು ದಾರಿಗೆ ಹೋಗ್ತಾ ಇದೆ, ಅದನ್ನು ಸರಿದಾರಿಗೆ ತರುವಂತಹದ್ದನ್ನು ತಿದ್ದಿ ಅನ್ನುವಂತಹ ಪದವನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ಮುಂದೆ ತಿದ್ದಿ ಬಸವಗಳ ಇವರು ಹಸಗಿಡಿಸಿಹರೆಂದು. ನಮ್ಮ ದೇಹದಲ್ಲಿ ಬಸವಗಳ ಇವರು ಅಂದರೆ ಯಾರು? ಪಂಚೇಂದ್ರಿಯಗಳೇ. ಯಾಕೆಂದರೆ ಸದಾ ಚೈತನ್ಯಾತ್ಮಕವಾಗಿರುವಂತಹ ಕೆಲಸವನ್ನು ಮಾಡ್ತವೆ ಅವು ಪಂಚೇಂದ್ರಿಯಗಳು. ಹಾಗಾಗಿ ಈ ಪಂಚೇಂದ್ರಿಯಗಳು ಅವು ಸುಮ್ಮನೆ ಇರೋದಿಲ್ಲ. ಕೇಳಿದ ತಕ್ಷಣ ಅದು ಕೇಳಿದ ತಕ್ಷಣ ಮತ್ತೊಂದು ಕೇಳಬೇಕು ಅಂತ ಹೇಳ್ತದೆ, ಆಮೇಲೆ ನೋಡಿದ ತಕ್ಷಣ ಮತ್ತೊಂದು ನೋಡಬೇಕು ಅಂತ ಹೇಳ್ತದೆ, ತಿಂದ ತಕ್ಷಣ ಮತ್ತೊಂದು ತಿನ್ನಬೇಕು ಅಂತ ಹೇಳ್ತದೆ, ಸ್ಪರ್ಶ ಆದ ತಕ್ಷಣ ಇನ್ನೂ ಸ್ಪರ್ಶದ ಸುಖವನ್ನು ಅನುಭವಿಸಲಿಕ್ಕೆ ಇಷ್ಟಪಡ್ತದೆ. ಹೀಗೆ ದೇಹದ ಸರ್ವೇಂದ್ರಿಯಗಳು ಕೂಡ ಏನು ಮಾಡ್ತವೆ ಅಂತ ಹೇಳಿದ್ರೆ ತಮ್ಮ ವ್ಯಾಪ್ತಿಯನ್ನು ಮೀರಿ ಅವು ಕೆಲಸವನ್ನು ಮಾಡ್ತಿರ್ತವೆ. ಅವುಗಳನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು, ಅದಕ್ಕೆ ಹೇಳ್ತಾರೆ ಸಮತೆ ಸೈರಣವೆಂಬ ಬೇಲಿಯನ್ನು ಇಟ್ಟು. ಯಾವಗಳಿಗೆ? ಇಂದ್ರಿಯಗಳಿಗೆ. ನೀನು ಇಂಥದ್ದನ್ನೇ ಕೇಳು, ನೀನು ಇಂಥದ್ದನ್ನೇ ನೋಡು, ಹೀಗೇ ನೋಡು, ಇಂಥದ್ದನ್ನೇ ಮಾತನಾಡು, ಇಂಥದ್ರೊಂದಿಗೇ ಇರು ಎನ್ನುವಂತಹ ಎಚ್ಚರಿಕೆಯನ್ನು ಕೊಡೋದಿದೆಯಲ್ಲ, ಈ ಸಮತೆ ಸೈರಣವೆಂಬ ಬೇಲಿಯನ್ನು ಇಟ್ಟು ಆವಾಗಲೂ ಜಾಗರವಿದ್ದು. ಬರೀ ಕೇವಲ ಇವನು ನಾನು ಎಚ್ಚರಿಕೆಯಿಂದ ಇದ್ದೀನಿ ಅಂತ ಅಲ್ಲ. ನಮ್ಮಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಹೇಳ್ತೀವಿ. ಸ್ಥೂಲ ಅಂದರೆ ದೇಹದಿಂದ ಮಾಡುವಂತಹ ಕ್ರಿಯೆಗಳು,
ಸ್ಥೂಲ. ಸೂಕ್ಷ್ಮ ಶರೀರ ಅಂತ ಹೇಳಿದರೆ ನಾವು ಮಲಗಿದಾಗ ನಿದ್ರೆಯಲ್ಲೂ ಕೂಡ ನಮ್ಮ ದೇಹ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಂಡು ಬರ್ತದೆ, ಏನೇನೋ ಕನಸುಗಳನ್ನ ಕಾಣುತ್ತೆ, ಬೆಳಗ್ಗೆ ಎದ್ದು ಹೇಳುತ್ತೆ. ಹಾಗಾಗಿ ಆ ಸೂಕ್ಷ್ಮ ಶರೀರದಲ್ಲಿಯೂ ಆಗುವಂತಹ ಕ್ರಿಯೆಯೂ ಕೂಡ ಏನಾಗಿರಬೇಕು, ಶುದ್ಧವಾಗಿರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನು ಕಾರಣ ಶರೀರ, ನಾವು ಎಚ್ಚರವಾಗೇ ಇರ್ತೀವಿ, ಆದರೆ ಮನಸ್ಸೇನಾಗ್ತಿರ್ತದೆ ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡು ಬರ್ತದೆ, ಅದರಿಂದನೂ ಕೂಡ ನಾವು ದೂರ ಆಗಬೇಕು ಅಂತ. ಆವಾಗಲೂ ಜಾಗರವಿದ್ದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಮೂಲಕವಾಗಿಯೂ ಕೂಡ ಜಾಗರವಿದ್ದು ಈ ಸಸಿಯ ಸಲಹಿದನು ಕಾರಣ ಗುಹೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಅಂತರಂಗದ ಈ ಸಾಧನೆಯನ್ನು ಮಾಡಬೇಕಾದ್ರೆ ಈ ಏನು ಆ ದೇಹದ ಒಳಗಿರುವಂತಹ ಜೀವಾತ್ಮನ ಪರಮಾತ್ಮನ ಸ್ವರೂಪವನ್ನು ಮಾಡ್ಕೊಳ್ಳೋದಾದರೆ ಬಹಳಷ್ಟು ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸಾಧನೆ ಮಾಡಿದ ಮೇಲೆ ಆಗುವಂಥ ಪರಿಣಾಮ ಏನು ಅನ್ನೋದಕ್ಕೆ ಹೇಳ್ತಾರೆ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ ಎನ್ನುವಂತಹ ವೇದ ಏನು ಹೇಳ್ತದೆ, ಆ ವೇದದ ಮೂಲಕ ಊರ್ಧ್ವರೇತಂ ತೇಜಸ್ಸನ್ನು ಯಾರು ಊರ್ಧ್ವಮುಖವಾಗಿ ತೆಗೆದುಕೊಂಡು ಹೋಗ್ತಾನೋ ಅವನೇನಾಗ್ತಾನಂದರೆ ವಿಶ್ವರೂಪಾಯ ವೈ ನಮೋ ನಮಃ. ಹಾಗಾಗಿ ನಮ್ಮಂತೆಯೇ ಜನನವನ್ನು ಪಡೆದಂತಹ ಎಷ್ಟೋ ಮಹಾನುಭಾವರು, ಎಷ್ಟೋ ರೀತಿಯಾದಂತಹ ಆದರ್ಶ ಪುರುಷರು, ಇವರೆಲ್ಲರೂ ಕೂಡ ಏನಾದ್ರು ಅಂತ ಹೇಳಿದ್ರೆ ಅಂತರಂಗದ ಸಾಧನೆಯನ್ನು ಮಾಡ್ತಾ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಬೇಕಾದಷ್ಟು ರಾಮಾಯಣದಲ್ಲಿ ಕೇಳ್ತೇವೆ ರಾಮನ ಮೂಲಕವಾಗಿ, ಮಹಾಭಾರತದಲ್ಲಿ ಕೇಳ್ತೇವೆ ಕೃಷ್ಣನ ಮೂಲಕವಾಗಿ, ಹಾಗೂ ನಮ್ಮ ಶಿವಯೋಗಿಗಳು ತಮ್ಮ ಜೀವನವನ್ನು ಸಾಧನೆಯನ್ನು ಮಾಡಿದಂತಹ ಕ್ರಮಗಳಲ್ಲಿ ನಾವೆಲ್ಲ ಕೇಳ್ತಾ ಬರ್ತೇವೆ. ಶರಣರು ಅಲ್ಲಮಪ್ರಭುಗಳು, ಮುಖ್ಯವಾಗಿ ಹೇಳಬೇಕಾದ್ರೆ ಅಲ್ಲಮಪ್ರಭುಗಳು ತಮ್ಮ ಸಾಧನೆಯನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋದರು ಅಂತ ನಾವು ಕೇಳ್ತೇವೆ. ವ್ಯೋಮಕಾಯರಾದರು ಎನ್ನುವಂತಹದ್ದನ್ನು ನಾವು ಕೇಳ್ತೇವೆ. ಆ ಮಟ್ಟಕ್ಕೆ ಹೋದಾಗ ಮನುಷ್ಯ ಏನಾಗ್ತಾನ ಅಂತ ಹೇಳಿದ್ರೆ ಜನಸಾಮಾನ್ಯನಾಗಿ ಹುಟ್ಟಿದ್ದರೂ ಸಾಧನೆಯನ್ನು ಮಾಡಿದ ಮೇಲೆ ಅವನು ವಿಶ್ವರೂಪನಾಗ್ತಾನೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಇಂತಹ ವಿಶ್ವರೂಪವನ್ನು ಪಡಿಬೇಕು ಅನ್ನೋದಾದರೆ ಅವನೇನಾಗಬೇಕು ಅಂತ ಹೇಳಿದ್ರೆ ಈ ಸಾಧನೆಯನ್ನು ಮಾಡಬೇಕು ಎನ್ನುವಂತಹದ್ದನ್ನು. ಯಾಕಂದರೆ ಈ ಸಾಧನೆಯನ್ನು ಮಾಡ್ತಾ 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 ಅವನು ಈ ಲೋಕದಲ್ಲಿ ಹೇಗಿರ್ತಾನೆ ಅಂತ ಹೇಳಿದ್ರೆ ಮಹಾನ್ ಚೇತನನಾಗಿ ಇರ್ತಾನಂತೆ, ಮಹಾತ್ಮನಾಗಿ ಇರ್ತಾನಂತೆ, ಮಹಾಪುರುಷನಾಗಿ ಇರ್ತಾನಂತೆ. ಅದಕ್ಕೆ ಒಬ್ಬರು 15ನೇ ಶತಮಾನದಲ್ಲಿ ಒಬ್ಬ ಶರಣರು ಇದಕ್ಕೆ ಪೂರಕವಾದಂತಹ ಒಂದು ವಚನವನ್ನು ತುಂಬ ಸ್ಪಷ್ಟವಾಗಿ ಬರೀತಾರೆ. ಮೂಲಾ ನಕ್ಷತ್ರದಲ್ಲಿ ಮನೆಯ ಸಾರಣೆಯ ಮಾಡಿ, ಜ್ಯೇಷ್ಠ ನಕ್ಷತ್ರದವರವ ಹಾರೈಸಿ ಬಂದಲ್ಲಿ, ಶ್ರವಣ ನಕ್ಷತ್ರಗೂಡಿ ಗಾಳಿಯ ನೈದಿತ್ತು, ಪೂರ್ವ ದಿಕ್ಕಿನಲ್ಲಿ ಹಸ್ತ ನಕ್ಷತ್ರ ಒಡ್ಡಿ ಬಂಜುದ ಮೇಲೆ ನಕ್ಷತ್ರದಿಂ ನೋಡಿ ಬಂದು, ಶತತಾರ ಆರಿದ್ರ ಬೆದೆಯ ನರಿದು, 3 ತಾಳಿನ ಕೂರಿಗೆಯಲ್ಲಿ ಬಿತ್ತಲು ಪುನರ್ವಸು ನಕ್ಷತ್ರ ವೃಷ್ಟಿಗೆರೆಯಿತ್ತು, ಭೂಮಿಯಾದಿ ಸಕಲ ಸಂಪು ತಂಪುಗೊಂಡಿತ್ತು, ಪೈರು ವಿಚಿತ್ರ ಬೆಳನಿಂದಿತ್ತು, ಉಬ್ಬಿ ನಕ್ಷತ್ರದಲ್ಲಿ ಹುದ್ದರಿ ಚಿತ್ತಿ ಸ್ವಾತಿಯಾದೊಡೆ ಗುರು ನಿರಂಜನ ಚನ್ನ ಬಸವಲಿಂಗಕ್ಕೆ ದಾಸೋಹ ಸಮವೆನಿಸಿತ್ತು ಎನ್ನುವಂತಹ ಮಾತನ್ನು ಹೇಳ್ತಾರೆ. ನಿಜವಾಗಲೂ ಕೂಡ ಇದು ಒಂದು ರೀತಿ ಇದು ಬೆಳಗಿನ ವಚನನೇ, ಆದರೆ ಇದರಲ್ಲಿ ಅಷ್ಟು ಬೆಳಗಿನ ವಚನ ಏನು ಹಾಸೋ ಹಕ್ಕಾಗಿ ಇಲ್ಲ, ಅದು ಸ್ವಲ್ಪ ಸರಳವಾಗಿದೆ. ಆ ಸರಳವಾಗಿರುವಂತಹದ್ದನ್ನು ಸ್ವಲ್ಪ ಬಿಡಿಸಬೇಕು ಅಷ್ಟೇ. ಆ ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮೂಲಾ ನಕ್ಷತ್ರದಲ್ಲಿ ಮನೆಯ ಸಾರಣೆಯ ಮಾಡಿ, ಮೂಲ ಅಂದರೆ ಏನು, ಪ್ರಾರಂಭ ಅರ್ಥಾತ್ ಮೊದಲು ಎನ್ನುವಂತಹದ್ದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಈ ಮೂಲಾ ನಕ್ಷತ್ರದಲ್ಲಿ ಅಂದರೆ ಮೊದಲು ಪ್ರಾರಂಭದಲ್ಲಿ ಈ ದೇಹವನ್ನು ನಾವು ಶುದ್ಧಿಗೊಳಿಸಿಕೊಳ್ಳಬೇಕೋ ಬೇಡವೋ, ದೇಹ ಅಂತರಂಗವನ್ನು ಬಹಿರಂಗವನ್ನು ಶುದ್ಧಿಯನ್ನಾಗಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಲ್ಲ. ಹಾಗಾಗಿ ಮೂಲಾ ನಕ್ಷತ್ರದಲ್ಲಿ ಮನೆಯ ಸಾರಣೆಯ ಮಾಡಿ ದೇಹ ಮತ್ತು ಮನಸ್ಸು ಎನ್ನುವಂತಹದ್ದನ್ನು ಪರಿಶುದ್ಧವನ್ನಾಗಿ ಮಾಡಿಕೊಂಡು ಪ್ರಾರಂಭದಲ್ಲಿ ಜ್ಯೇಷ್ಠ ನಕ್ಷತ್ರದವರವ ಹಾರೈಸಿ ಬಂದಲ್ಲಿ. ಜ್ಯೇಷ್ಠ ಅಂತ ಯಾರಿಗೆ ಕರೀತಾರೆ, ಹಿರಿಯರಿಗೆ ಕರೀತಾರೆ. ನಮ್ಮ ಗುರು ಹಿರಿಯರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕಲ್ಲ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು ಅನ್ನೋದಾದರೆ ಆಗ ನಾವೇನು ಮಾಡಬೇಕು, ಜ್ಯೇಷ್ಠ ನಕ್ಷತ್ರದ ಬರವ ಹಾರೈಸಿ ಬಂದ, ಜ್ಯೇಷ್ಠ ಅಂದರೆ ಹಿರಿಯರ ಆಶೀರ್ವಾದಕ್ಕೆ ಒಳಗಾಗಿ, ಕೃಪೆಗೆ ಒಳಗಾಗಿ. ಮೈಲಾರ ಬಸವಲಿಂಗ ಶರಣರು ತ್ರಿಪದಿಗಳಲ್ಲಿ ಸುಮಾರು 100 ಶತಕಗಳನ್ನು ಬರಿತಾ ಅಲ್ಲಿ 3 ತ್ರಿಪದಿಗಳನ್ನು ಬರಿತಾ ಗುರುವೇ ಕೃಪೆಯಾಗು ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಶ್ರೀ ಗುರುವೇ ಸತ್ಕ್ರಿಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಎನ್ನುವಂತಹ ಮಾತನ್ನು ಹೇಳ್ತಾ ಬರ್ತಾರೆ. ಯಾಕೆಂದರೆ ಗುರುವಾದವನು ಸುಜ್ಞಾನದ ಸಾಗರ, ಅವನು ಆ ಗುರುವಿಗೆ ಸಮಾನವಾಗಿದ್ದಂತಹ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹಿರಿಯರ ಕೃಪೆಗೆ ಒಳಗಾಗಿ ಅಂತಹ ಹಿರಿಯರ ಕೃಪೆಗೆ ಒಳಗಾಗಿ ಜ್ಯೇಷ್ಠ ನಕ್ಷತ್ರದ ಬರವ ಹಾರೈಸಿ ಬಂದಲ್ಲಿ ಆ ಗುರುವಿನ ಕೃಪೆಗೆ ಒಳಗಾಗಿ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದರೆ ಒಂದ್ಸಲ ಗುರುವಿನ ಕೃಪೆಗೆ ಪಾತ್ರನಾದ ಅಂದರೆ ಅವನಿಗೆ ಏನು ಈ ಜನ್ಮದಲ್ಲಿಯೇ ಮುಕ್ತಿ ಉಂಟಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದಕ್ಕೆ ಎರನಾಗಿ
ಗುರುವಿನ ಹತ್ತದಿರು ಎಂದ ಸರ್ವಜ್ಞ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಅವನು ಗುರು ಹಿರಿಯರ ಕೃಪೆಗೆ ಪಾತ್ರರಾಗಿ ಶ್ರವಣ ನಕ್ಷತ್ರಗೂಡಿ ಗಾಳಿಯಾನ ಇದಿತ್ತು. ಶ್ರವಣ ಅಂದರೆ ಕೇಳೋದು ಅಂತ ಅರ್ಥ. ಕೇಳಿದಂತಹ ಯಾವ ಗುರುವಿನ ಕೃಪೆಗೆ ಪಾತ್ರರಾಗಿ ಸಂಸ್ಕಾರಕ್ಕೊಳಗಾಗಿ ಅವನಿಗೆ ಬ್ರಹ್ಮೋಪದೇಶ ಅಂತ ನಾವು ಹೇಳ್ತೀವಿ. ಆ ಬ್ರಹ್ಮೋಪದೇಶವನ್ನು ಮಾಡಿದಾಗ ಅದು ಮಾಡೋದೆಲ್ಲಿ? ಕಿವಿಗಲ್ಲ. ಹಾಗಾಗಿ ಶ್ರವಣ ಅಂದರೆ ಕೇಳಿ, ಆ ಮಹಾಮಂತ್ರವನ್ನು ಕೇಳಿ ಅದನ್ನೇನು ಮಾಡಬೇಕು ಅಂತ ಹೇಳ್ತಾರೆ, ಗಾಳಿಯಾನ ಇದಿತ್ತು. ಅವನ ಶ್ವಾಸೋಚ್ಛ್ವಾಸ ಕ್ರಿಯೆಯಲ್ಲಿ ಆ ಮಹಾಮಂತ್ರವನ್ನು ನೆಲೆಗೊಳಿಸ್ಕೊಡ್ಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಶ್ವಾಸೋಚ್ಛ್ವಾಸ ಕ್ರಿಯೆಯಲ್ಲಿ ನೆಲೆಗೊಳಿಸ್ಕೊಂಡ್ರೆ ಅದೆಂತಹ ಸ್ಥಿತಿ ಇರ್ತದೆ ಅಂತ ಹೇಳಿದ್ರೆ, ಶರಣ ನಿದ್ರೆಗೆ ಜೊಡೆ ಜಪ ಕಾಣಿರೋ, ಎಚ್ಚರವಾದರೆ ಜಾಗರಣೆ ಕಾಣಿರೋ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಎಚ್ಚರವಾಗಿದ್ದಾಗ ಅವನು ಜಾಗೃತಿಯನ್ನು ಮಾಡ್ತಿರ್ತಾನಂತೆ, ಜಗತ್ತನ್ನು ನಿದ್ದೆಗೆ ಒಳಗೆ ಜಪವನ್ನು ಮಾಡ್ತಿರ್ತಾನಂತೆ. ಯಾಕೆಂದರೆ ಅಂತರಂಗದಲ್ಲಿ ಇರುವಂತಹ ಆ ಗುರುವಿನ ಉಪದೇಶದ ಮಹಾಮಂತ್ರ ಗಾಳಿಯೊಳಗೆ ಸೇರಿಸಿದರೆ ಅದು ತಾನಾಗಿ ನಿನಾದವಾಗಿ ತಾನು ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ತಾನು ಬೇರೆ ಅಲ್ಲ, ದೇಹ ಬೇರೆ ಅಲ್ಲ ಎನ್ನುವಂತಹ ಭಾವದಲ್ಲಿ ಏನಾಗ್ತಿರ್ತದೆ ಅಂತ ಹೇಳಿದ್ರೆ ಅಂತರಂಗದಲ್ಲಿ ತಾನಾಗಿ ನುಡಿತಾ ಇರ್ತದೆ. ಹಾಗಾಗಿ ತಾನಾಗಿ ನುಡಿಯುವಂತಹ ಸ್ಥಿತಿಯನ್ನು ತಲುಪಿದಾಗ ಶ್ರವಣ ನಕ್ಷತ್ರಗೂಡಿ ಗಾಳಿಯಾನ ಇದಿತ್ತು. ಪೂರ್ವ ದಿಕ್ಕಿನಲ್ಲಿ ಹಸ್ತ ನಕ್ಷತ್ರ ಒಡ್ಡಿ ಬಂಜದ ಮೇಲೆ ನಿತ್ಯವೂ ಕೂಡ ಪೂರ್ವ ದಿಕ್ಕಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರವಿ ಉದಯ ಆಗ್ತದೆ. ರವಿ ಅಂದರೆ ಪ್ರಕಾಶ ಅಂತ ನಾವು ಕರಿತೀವಿ. ಇಲ್ಲಿ ರವಿ ಪ್ರಕಾಶ, ಅದಕ್ಕೆ ಹೇಳ್ತಾರೆ ಲೋಕದ ಟೆಸ್ಟಿಗೆ ರವಿ ಬೀಜವಾದಂತೆ ಕರ್ಣಂಗಳ ಟೆಸ್ಟಿಗೆ ಮನಮೇ ಬೀಜ ಎನ್ನುವಂತಹ ಮಾತನ್ನು ಹೇಳ್ತಾರೆ. ರವಿ ಉದಯ ಆಯಿತು ಅಂದರೆ ಇಡೀ ಜಗತ್ತೆಲ್ಲವೂ ಜಾಗೃತವಾಗುತ್ತೆ. ಹಾಗಾಗಿ ಇಲ್ಲಿ ಪೂರ್ವ ಅಂತ ಹೇಳಿದ್ರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಉಗಮ ಹೇಗಾಗುತ್ತೋ ಅದೇ ರೀತಿಯಾಗಿ ಪೂರ್ವ ತನ್ನ ದೇಹದಲ್ಲಿ ಮೊದಲೇ ಇರುವಂತಹ ಚಿತ್ಕಲೆಯ ಚಿತ್ ಪ್ರಕಾಶವನ್ನು ಹಸ್ತ ನಕ್ಷತ್ರ ಒಡ್ಡಿ ಬಂಜುದ ಮೇಲೆ, ಹಸ್ತ ನಕ್ಷತ್ರ ಅಂತ ಹೇಳಿದ್ರೆ ಕೈ, ಹಸ್ತ ಅಂದರೆ ಕೈ, ಆ ದೇಹದ ಒಳಗೆ ಇರುವಂತಹ ತನ್ನ ಮೊದಲೇ ದೇಹದ ಒಳಗೆ ಇರುವಂಥ ಚಿತ್ ಪ್ರಕಾಶವನ್ನು ಲಿಂಗ ಸ್ವರೂಪವನ್ನಾಗಿ ಮಾಡಿ ಅಂಗೈನಲ್ಲಿ ತೆಗೆದುಕೊಂಡ ಮೇಲೆ, ಚಿತ್ಕಲೆ ಚಿತ್ ಪ್ರಕಾಶದ ಸ್ವರೂಪವಾದಂತಹ ಇಷ್ಟಲಿಂಗವನ್ನು ಅಂಗೈನಲ್ಲಿ ಕೊಟ್ಟಾದ ಮೇಲೆ ಆವಾಗ ಹಸ್ತ ನಕ್ಷತ್ರ ಒಡ್ಡಿ ಬಂಜದ ಮೇಲೆ ನಕ್ಷತ್ರದಿಂದ ನೋಡಿ ಬಂದು ನಿರಂತರವಾಗಿ ಆ ಲಿಂಗವನ್ನು ನಿರೀಕ್ಷಣೆಯನ್ನು ಮಾಡ್ತಾ 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 ಏನು ಶತತಾರ ನೋಡಿ, ಶತ ಅಂದರೆ 100, ಶತತಾರ ಅಂತ ಹೇಳಿದ್ರೆ 100 ಲಿಂಗ ಸಕೀಲುಗಳನ್ನು ಪ್ರಕಾಶಗೊಳಿಸಿಕೊಳ್ಳುತ್ತಾ, ತಾರೆ ಅಂದರೆ ನಕ್ಷತ್ರ. ಹಾಗಾಗಿ ಆ ಲಿಂಗ ಸಕೀಲುಗಳನ್ನು ಪ್ರಕಾಶಮಾನವನ್ನಾಗಿ ಮಾಡುತ್ತಾ ಶತತಾರೆ ಆರಿದ್ರೆ ಅವೆಲ್ಲವನ್ನು ಕೂಡ 100 ಲಿಂಗ ಸಕೀಲುಗಳನ್ನು ಆರಿದ್ರೆ ಅಂದರೆ ಅರಿತು ಬೆದೆಯನಿರಿಸಿ, ಅಂದರೆ ಬೆದೆಗೊಳಿಸಿ ಅಂತ ಹೇಳಿದ್ರೆ ಹದಗೊಳಿಸಿ ಅಂತ ಅರ್ಥ. ನಮ್ಮನ್ನು ಹೇಳ್ತಾರೆ ಹದ ಬೆದೆಯಲ್ಲಿ ಆರಂಭ ಕದನದವಳು ಕೋರಂಬು ನದಿಯ ದಾಂಟುವಲ್ಲಿ ಹರಗೋಲು ಮರೆತರೆ ವಿಧಿಯ ಬೈದೇನು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಹದಗೊಳಿಸಿ ಎನ್ನುವಂತಹ ಮಾತನ್ನು ಇಲ್ಲಿ ಪಕ್ವವನ್ನಾಗಿ ಮಾಡಿ ಈ ದೇಹವನ್ನು ಲಿಂಗಾಂಗ ಸಾಮರಸ್ಯದಿಂದ ಪರಿಪಕ್ವವನ್ನಾಗಿ ಮಾಡಿ ದೇಹದ ಒಳಗೆ ಇರುವಂತಹ 216 ಲಿಂಗ ಸಕೀಲುಗಳನ್ನು ಪೂರ್ಣ ಜಾಗೃತೆಯನ್ನಾಗಿ ಮಾಡಿಕೊಂಡು ಶತತಾರ ಆರಿದ್ರ ಬದೆಯದರಿದು 3 ತಾಳಿನ ಕೂರಿಗೆಯಲ್ಲಿ ಬಿತ್ತಲು. ಹಾಗಾಗಿ ಇಲ್ಲಿ 3 ತಾಳಿನ ಕೂರಿಗೆ ಅಂದರೆ ಈಡ ಪಿಂಗಳ ಶಿಶುಮ್ನ ಎನ್ನುವಂತಹ ಈ ನಾಡಿಗಳು, ಇದು 3 ತಾಳಿನ ಕೂರಿಗೆ. ಈ 3ನೇ ತಾಳಿನ ಕೂರಿಗೆಯಲ್ಲಿ 3ನೇ ಅಂದರೆ ಈಡ ಪಿಂಗಳದಿಂದ ಹೊರತಾಗಿ 3ನೇ ತಾಳಿನ ಕೂರಿಗೆಯಲ್ಲಿ ಬಿತ್ತಲು ಅಂದರೆ ಮಹಾಮಂತ್ರವನ್ನು ಅಲ್ಲಿ ಸೇರಿಸಲು. ಅಣ್ಣ ಬಸವಣ್ಣವರು ಕಾಲು ಜಾರಿ ಬೀಳುವಂತಹ ಆ ತಾಯಿ ಮಡಿಕೆಯನ್ನು ಮೊಸರು ಮಾರುವ ತಾಯಿ ಬಸವ ಅಂತ ಕೂಗಕ್ಕೆ ಬಸವಣ್ಣವರ ಕೈ ಒಡ್ಡೋಲಗದಲ್ಲಿಂದ ಮೇಲೆತ್ತಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭಾವಪರಶದ ಆ ಶಕ್ತಿಯೂ ಕೂಡ ಇರುತ್ತೆ ಎನ್ನುವಂತಹದ್ದನ್ನು. ಹಾಗಾಗಿ ಆ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ 5 ರೀತಿಯಾದಂತಹ ಆ ಸಾಮರ್ಥ್ಯವನ್ನು ಪಾದಪರಶ, ಹಸ್ತಪರಶ, ದೃಷ್ಟಿಪರಶ, ವಾಕ್ಪರಶ, ಭಾವಸ್ಪರ್ಶ ಇದಕ್ಕೆ ಒಳಗಾದಂತಹ ವ್ಯಕ್ತಿ ಏನಾಗ್ತಾ ಬರ್ತಾನೆ ಅಂತ ಹೇಳಿದ್ರೆ ತನ್ನ ಅಂತರಂಗದ ಪರಿಪೂರ್ಣವಾದಂತಹ ಸಾಧನೆಯನ್ನು ಮಾಡಿಕೊಂಡು ಅಂತಹ ವ್ಯಕ್ತಿ ಮಹಾನ್ ಯೋಗಿ, ಮಹಾನ್ ಶಿವಯೋಗಿ. ಇವರೆಲ್ಲರೂ ಹೆಂಗಿರ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಜಗತ್ತು ಇದು ಪ್ರಕೃತಿ ಕೇಳ್ತಾ ಇರ್ತದಂತೆ. ಇಡೀ ಪ್ರಕೃತಿಯೊಂದಿಗೆ ಅವ್ರು ಬೆರ್ತಿರ್ತಾರೆ, ಅವರೊಂದಿಗೆ ಪ್ರಕೃತಿ ಬೆರೆತದೆ ಎನ್ನುವಂತಹದ್ದನ್ನು. ಹಾಗಾಗಿ ಆ ಪ್ರಕೃತಿಯೊಂದಿಗೆ ಬೆರೆತಂತಹ ಮಹಾನುಭಾವಿಗಳನ್ನು ನಿಜವಾಗ್ಲೂ ಕೂಡ ನಾವು ಅವರನ್ನು ಗಮನಿಸದೆ ಬಹಳ ಅಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಇರ್ತದೆ. ಯಾಕಂದರೆ ಯೋಗಿ ಎಲ್ಲರಂತೆ ಇರೋದಿಲ್ಲಂತೆ, ಅವನು ತನ್ನ ನೀಲೆಯೊಳಗೆ ತಾನು ಇರ್ತಾನಂತೆ. ಹಾಗಾಗಿ ಅಂತಹ ಯೋಗಿಗಳು ಎಲ್ಲೆಲ್ಲಿ ಓಡಾಡ್ತಾರೆ ಭೂಮಿಯಾದ ಸಕಲ ತಂಪುಗೊಂಡಿತ್ತು, ಪೈರು ವಿಚಿತ್ರಬೆಳನಿಂದಿತ್ತು. ಆ ಎಲ್ಲೆಲ್ಲಿ ಅಂತಹ ಯೋಗಿಗಳು ಓಡಾಡ್ತಾರೆ ಭಕ್ತರ ಸಮೂಹ ಎಲ್ಲ ಜಾಗೃತೆಯಾಗಿ ಪೈರು ವಿಚಿತ್ರಬೆಳನಿಂದಿತ್ತು.
ಉಬ್ಬಿ ನಕ್ಷತ್ರದಲ್ಲಿ ಗುರು ಮತ್ತು ಶಿಷ್ಯರ ಸಂತೋಷದ ಸಮಾಗಮದಲ್ಲಿ ಅವಾಗ ಹುದ್ಧರಿ ಅಂದರೆ ದೇಹ, ಚಿತ್ತ ಅಂದರೆ ಮನಸ್ಸು, ಸ್ವಾತಿಯಾದೊಡೆ. ಸ್ವಾತಿ ಎನ್ನುವಂತಹ ಪದ ಸಹಜವಾಗಿ ನಾವೆಲ್ಲ ಬಳಕೆ ಮಾಡ್ಕೊಂಡಂಗೆ ಇದು ಒಂದು ಸ್ಥಿರತೆಯನ್ನು ಉಂಟು ಮಾಡುವಂತಹದ್ದು ಅಂತ ಅರ್ಥ. ಯಾಕಂದರೆ ನೀರು, ಎಲ್ಲ ಮಳೆ ನೀರು ಏನಾಗ್ತವೆ, 26 ಮಳೆಗಳ ನೀರು ಕೂಡ ನೀರಾಗಿ ಹರಿದು ಹೋಗ್ತವೆ. ಆದರೆ ಸ್ವಾತಿಯ ಮಳೆಯ ಹನಿಯ ನೀರು ಕಪ್ಪೆ ಚಿಪ್ಪೆಂದರೆ ಸೇರಿ ಸಂಸ್ಕಾರಕ್ಕೊಳಗಾಗಿ ಮುತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಸ್ವಾತಿಯಾದೊಡೆ, ಸಂಸ್ಕಾರಕ್ಕೊಳಗಾದಂತಹ ಈ ಜೀವ ಏನಿದೆಯಲ್ಲ, ಈ ಜೀವ ಯಾರಿಗೆ ಸಮಾನವಾಗಿರ್ತದೆ? ಗುರು ನಿರಂಜನ ಚೆನ್ನ ಬಸವಲಿಂಗಕ್ಕೆ ದಾಸೋಹ ಸಮವಿನಿಷತ್ತು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಾವು ಅಂತರಂಗದ ಸಾಧನೆಯನ್ನು ಮಾಡಿಕೊಂಡು ಇದೇ ಜನ್ಮದಲ್ಲಿಯೇ ಮುಕ್ತಿಯನ್ನು ಹೊಂದುವಂತಹ ಕೆಲಸವನ್ನು ನಾವು ನಮ್ಮ ಜೀವನದಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಸದ್ಗುರುವಿನಿಂದ ಉಪದೇಶವನ್ನು ಮಾಡಿಕೊಂಡು ನಮ್ಮ ಸಾಧನೆಯನ್ನು ಮಾಡಿಕೊಂಡಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ನಮ್ಮ ಇಹ ಮತ್ತು ಪರಕ್ಕೆ ನಾವು ಅತ್ಯಂತ ಆದರರಾಗಿ, ಅತ್ಯಂತ ಪ್ರೀತಿಪಾತ್ರರಾಗಿ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಂತಹ ಈ 2 ವಚನಗಳನ್ನು ಈಗ ನಾವು ಕೇಳಿದ್ದೀವಿ. ಅದರ ಮೂಲವಾದಂತಹ ಒಂದು ವಚನ ಅಂತೂ ಅಲ್ಲಮಪ್ರಭು ವಚನ, ಇನ್ನೊಂದು ವಚನ ಮಹಾಂತ ದೇಶಿಕೇಂದ್ರದಂತ. ಇದು 11 ಸಂಪುಟಗಳು 15 ಸಂಪುಟಗಳಲ್ಲಿ 12ನೇ ವಾಲ್ಯೂಮ್ನ 1005ನೇ ವಚನ ಇದು. ಯಾವುದು? ಮೂಲಾ ನಕ್ಷತ್ರದಲ್ಲಿ ಮನೆಯ ಸಾರಣೆ ಮಾಡಿ ಎನ್ನುವಂತಹದ್ದು. ಹಾಗಾಗಿ ಆ ವಚನಗಳನ್ನು ನೀವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡುವುದರ ಮೂಲಕವಾಗಿ ಅಂತರಂಗದ ಸಾಧನೆಯನ್ನು ಜಾಗೃತ ಮಾಡಿಕೊಂಡು ಬದುಕನ್ನು ಸಾಕ್ಷಣ ಅಂತ ಹೇಳಿ ನಮ್ಮ 2 ಮಾತನ್ನು ವಿರಮಿಸ್ತಾ ಇದ್ದೇವೆ. ಶುಭಂ ಭೂಯಾತ್.